ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿವಸ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಈ ಸುಂದರವಾದ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ 53ನೇ ಅಧ್ಯಾಯ 12ನೇ ವಾಕ್ಯ. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರ್ಯನ ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಈ ವಾಕ್ಯವನ್ನು ನಾನಿಂದು ಓದುವುದಕ್ಕೆ ಕಾರಣ, ಇಂದು ಶುಭ ಶುಕ್ರವಾರ, ಗುಡ್ ಫ್ರೈಡೇ. ಈ ದಿವಸ ಯೇಸುಸ್ವಾಮಿಯ ಮರಣವನ್ನು ಲೋಕದ ಎಲ್ಲ ಕಡೆಗಳಲ್ಲಿ ಆರಾಧಿಸುವ, ಕೊಂಡಾಡುವ, ಧ್ಯಾನಿಸುವ ಒಂದು ಸಮಯ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅದರ ಒಂದು ಲೈನ್ ಮಾತ್ರ ತೆಗೆದುಕೊಂಡು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿದನು. ಈ ಧಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ ಇಬ್ರಿಯ ಪತ್ರಿಕೆಯಲ್ಲಿ ಓದ್ತೀವಿ. ಅದರ ಅರ್ಥ ರಕ್ತ ಸುರಿಸದೆ, ರಕ್ತವನ್ನು ಚೆಲ್ಲದೆ ಪಾಪದ ಪರಿಹಾರ ಇಲ್ಲ. ಇಲ್ಲಿ ಯೆಶಾಯ ಹೇಳ್ತಾನೆ, ಯೇಸುಸ್ವಾಮಿ ಹುಟ್ಟೋದಕ್ಕಿಂತ 700 ವರ್ಷಗಳ ಹಿಂದೆ ಪ್ರವಾದನೆ ಮಾಡಿದಂತಹ ಯೆಶಾಯ ಹೇಳುವಂತಹ ಒಂದು ಮಾತು, ತನ್ನ ಪ್ರಾಣವನ್ನು ಧಾರೆ ಎರೀತಾನೆ. ತನ್ನ ಪ್ರಾಣವನ್ನು ಪೂರ್ಣವಾಗಿ ಮನಪೂರ್ವಕವಾಗಿ ಕೊಟ್ಟು ಮರಣ ಹೊಂದಿದನು. ಯೇಸುಸ್ವಾಮಿ ಭೂಮಿಗೆ ಬಂದಾಗಲೇ ತನ್ನ ಸೇವೆ ಆರಂಭದಲ್ಲಿಯೇ ನಿಧಾನವಾಗಿ ಶಿಷ್ಯರುಗಳಿಗೆ ಹೇಳ್ತಾ ಇದ್ದಾನೆ, ನಾನು ಇಲ್ಲಿಂದ ತಂದೆ ಬಳಿಗೆ ಹೋಗಬೇಕು, ನಾನು ಇಲ್ಲಿಂದ ತಂದೆ ಬಳಿಗೆ ಹೋಗ್ತೀನಿ, ನಾನು ನಿಮ್ಮಿಂದ ದೂರ ಆಗ್ತೀನಿ, ನಾನು ಮರಣವನ್ನು ಹೊಂದುವುದಕ್ಕಾಗಿ ಬಂದಿದ್ದೇನೆ. ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರಿಗಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕಾಗಿ ಬಂದನು ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಾಗಾದರೆ ಮನುಷ್ಯರ ಪಾಪದ ಬದಲಾಗಿ ಅಥವಾ ಮರಣಕ್ಕೆ ಬದಲಾಗಿ ತನ್ನನ್ನೇ ಮರಣಕ್ಕೆ ಒಪ್ಪಿಸುವುದಕ್ಕಾಗಿ ಕರ್ತನಾದ ಯೇಸುಸ್ವಾಮಿ ಈ ಭೂಮಿಯಲ್ಲಿ ಬಂದನು ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತದೆ. ಹಾಗಾದರೆ ಕರ್ತನಾದ ಯೇಸು ನಮ್ಮ ಜೀವಿತದಲ್ಲಿ ಆತನು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ನಾವು ಪಾಪದಲ್ಲಿದ್ದಾಗ, ನಾವು ಶಾಪದಲ್ಲಿದ್ದಾಗ, ದೇವರ ಸನ್ನಿಧಿಯಲ್ಲಿ ಬರುವುದಕ್ಕೆ ಯಾವ ಯೋಗ್ಯತೆ ನಮಗಿಲ್ಲದೇ ಇದ್ದಾಗ, ನಾವು ಪಾಪದಲ್ಲಿ ಮುಳುಗಿದ್ದಾಗ, ಪಾಪದ ಪಾಲಿಗೆ ನಾವು ಮರಣವನ್ನು ಹೊಂದಬೇಕಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞವಾದಂತಹ ಕರ್ತನಾದ ಯೇಸು ಕ್ರಿಸ್ತನ ಆ ಶಿಲುಬೆಯ ಮರಣ. ಇವತ್ತೆಲ್ಲ ಕಡೆಗಳಲ್ಲಿ ಈ ಒಂದು ಮರಣವನ್ನು ನೆನೆಸ್ಕೊಳ್ತಾ ಇದ್ದಾರೆ. ಗುಡ್ ಫ್ರೈಡೇ, ಒಂದು ಒಳ್ಳೆಯ ಶುಕ್ರವಾರ, ಶುಭ ಶುಕ್ರವಾರ ಎಂಬುದಾಗಿ ನೆನೆಸಿ ಅವರೆಲ್ಲರೂ ಸಂತೋಷ ಪಡ್ತಾರೆ, ಕೆಲವರು ಕಣ್ಣೀರಿಡ್ತಾರೆ. ಆದರೆ ಈ ಗುಡ್ ಫ್ರೈಡೇ ಎಂಬುದು ಒಂದು ದುಃಖ ಮತ್ತು ಸಂತೋಷ ಮಿಶ್ರಿತವಾದಂತಹ ದಿನ. ಯಾಕೆ? ಎರಡೂ ಸಹ ಇದೆ. ಸುಖ ದುಃಖಗಳ ಅಥವಾ ಸಂತೋಷ ವೇದನೆಯ ಒಂದು ಸಮಯ. ಎಲ್ಲಿ ದುಃಖ ಆಗ್ತದೆ ಅಂದರೆ ನನ್ನ ಪಾಪಕ್ಕಾಗಿ, ನಾನು ಮಾಡಿದ ದ್ರೋಹಕ್ಕಾಗಿ, ನಾನು ಮಾಡಿದ ಅಪರಾಧಕ್ಕಾಗಿ, ನಾನು ಸಾಯಬೇಕಾಗಿದ್ದಂತಹ ಸ್ಥಳದಲ್ಲಿ ನನಗಾಗಿ ನನ್ನ ಕರ್ತನು ಪ್ರಾಣ ಕೊಡಬೇಕಾಗಿ ಬಂತು. ಪಾಪ ಮಾಡದೇ ಇದ್ದಂತಹ ಯೇಸು ಈ ಲೋಕದಲ್ಲಿ ತನ್ನ ಪ್ರಾಣವನ್ನು ಕೊಡಬೇಕಾಗಿ ಬಂತು ಎಂಬುದು ನಮಗೆ ದುಃಖವನ್ನು ಉಂಟು ಮಾಡುವಂಥ ಸಂಗತಿ. ನನ್ನಿಂದ ಯೇಸುವಿಗೆ ಮರಣ ಆಯ್ತಲ್ಲ, ನನ್ನಿಂದ ಯೇಸು ಪ್ರಾಣ ಕೊಡಬೇಕಾಗಿ ಬಂತಲ್ಲ. ಒಂದು ಭಾಗದಲ್ಲಿ ದುಃಖ ನಮಗಿದ್ರೆ ಮರುಭಾಗದಲ್ಲಿ ಒಂದು ಸಂತೋಷ ಇದೆ. ಆತನ ಮರಣದಿಂದ ನನಗೊಂದು ನಿತ್ಯ ಜೀವ ಸಿಕ್ತು. ಆತನ ಮರಣದಿಂದ ಪರಲೋಕದ ಬಾಗಿಲು ನನಗೋಸ್ಕರ ತೆರೆಯಲ್ಪಡ್ತು. ಆತನ ಮರಣದಿಂದ ನಾನು ಪರಲೋಕದ ಒಬ್ಬ ಸದಸ್ಯನಾಗಿ ಮಾರ್ಪಡುವುದಕ್ಕೆ ಸಾಧ್ಯವಾಯಿತು ಎಂಬುದು ನಮಗೆ ಸಂತೋಷವಾದಂತಹ ಒಂದು ಅನುಭವ. ಹಾಗಾದರೆ ಈ ಗುಡ್ ಫ್ರೈಡೇ ದುಃಖ ಇದೆ, ಮರುಭಾಗದಲ್ಲಿ ಒಂದು ಸಂತೋಷ ಇದೆ. ನನ್ನ ಜೀವಿತದಲ್ಲಿ ನನ್ನಗೋಸ್ಕರವಾಗಿ ನಾನು ಅನುಭವಿಸಬೇಕಾದ್ದನ್ನು ಕರ್ತನ ಅನುಭವಿಸಿದ್ದನ್ನು ನೆನೆಸಿ ನಾನು ದುಃಖ ಪಡುವಾಗ ಮರುಭಾಗದಲ್ಲಿ ಸಂತೋಷ ಪಡಬೇಕು. ಕರ್ತನು ನನಗಾಗಿ ಬಲಿಯಾಗಿದ್ದರಿಂದ ನನಗೆ ಮರಣ ನೀಗಿ ಹೋಯಿತು. ಆದ್ದರಿಂದ ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಈ ರೀತಿ ಓದ್ತೇವೆ, ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ.
ಅಪರಾಧಿ ಎಂಬ ಒಂದು ಸ್ಥಾನದಲ್ಲಿದ್ದಂತಹ ನನ್ನನ್ನು ಅಪರಾಧದಿಂದ ಬಿಡುಗಡೆ ಮಾಡಿದಂತಹ ಒಬ್ಬ ದೇವರು. ಮಾತ್ರವಲ್ಲ, ಎಫೆಸ 2ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಸಹ ಬದುಕಿಸಿದನು. ಅದರ ಅರ್ಥ, ಅಪರಾಧ ಪಾಪ ಮಾಡಿ ಸತ್ತವರಾಗಿದ್ದ, ಪ್ರಾಣ ಕಳ್ಕೊಂಡಿದ್ದಂತಹ ನಮ್ಮನ್ನು ಬದುಕಿಸಿದಂತಹ ಕರ್ತನಾದ ಯೇಸುವಿನ ಆ ಮರಣವನ್ನು ನೆನೆಸಿ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಕರ್ತನಿಗೆ ಘನತೆಯನ್ನು ಸಲ್ಲಿಸಬೇಕು. ಕರ್ತನೆ, ನನಗಾಗಿ, ನನ್ನ ಪಾಪಕ್ಕಾಗಿ, ನನ್ನ ಶಾಪಕ್ಕಾಗಿ ಪ್ರಾಣವನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ, ನನಗೊಂದು ಬಿಡುಗಡೆಯನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಸೈತಾನನ ಗುಲಾಮತನದಿಂದ, ಸೈತಾನನ ಹಿಡಿತದಿಂದ ನನ್ನನ್ನು ರಕ್ಷಿಸಿದ್ದಕ್ಕಾಗಿ ಕರ್ತನೆ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ಪ್ರಾರ್ಥಿಸುವಾಗ ನನ್ನ ಜೀವಿತದಲ್ಲಿ ಈ ಗುಡ್ ಫ್ರೈಡೆ, ಶುಭ ಶುಕ್ರವಾರ ಸಂತೋಷದ ಒಂದು ಆನಂದದ ಒಂದು ದಿವಸವಾಗ್ತದೆ. ವೇದನೆ ಒಂದು ಭಾಗದಲ್ಲಿದೆ, ನನ್ನಿಂದ ಸ್ವಾಮಿ ವೇದನೆ ಅನುಭವಿಸಬೇಕಾಗಿ ಬಂತಲ್ಲ ಎಂಬ ವೇದನೆ ಇದ್ದರೂ ಸಹ ಮರುಭಾಗದಲ್ಲಿ ಒಂದು ಸಂತೋಷ ಇದೆ. ಆತನಿಂದ ನನಗೆ ಸಿಕ್ಕಂತಹ ಆನಂದದ ಸಮಯ, ಸಂತೋಷದ ಸಮಯ, ಅದನ್ನು ಧ್ಯಾನಿಸುತ್ತಾ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ದಿವಸ ಲೋಕದೆಲ್ಲ ಕಡೆಗಳಲ್ಲಿ ಕರ್ತನೆ ನಿನ್ನ ಶಿಲುಬೆ ಮರಣವನ್ನು ಧ್ಯಾನಿಸುವಾಗ ದೇವರೇ, ನಾವು ಒಂದು ಭಾಗದಲ್ಲಿ ನನ್ನಿಂದ ನೀವು ಪ್ರಾಣ ಕೊಟ್ರಿ ಎಂಬುದಾಗಿ ಒಂದು ದುಃಖ ಇದ್ದರು, ಮರುಭಾಗದಲ್ಲಿ ನಿಮ್ಮ ಪ್ರಾಣ ದಾರಿ ಎರೆದದ ನಿಮಿತ್ತವಾಗಿ ಸಿಕ್ಕಂಥ ಸಂತೋಷ, ಆನಂದದಲ್ಲಿ ನಾವು ಸಂತೋಷವುಳ್ಳವರಾಗಿದ್ದೇವೆ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ಆಶೀರ್ವಾದ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.